ದೇವದ್ ಪಿಕ್ಚರ್ ಏನೋ ತೆಗಿತಿದ್ರಾ? ದೇವದ್ ಪಿಕ್ಚರ? ಯಾಕೆ ಎಲ್ಲ ಬಂದವ್ರೆ? ನಿಮ್ಮನ್ ಕ್ಯಾಶ್ ಮಾಡ್ಬೇಕಂತ ದೆವ್ವ ಬೇಕಿತ್ತಂತೆ, ಅದಕ್ಕೋಸ್ಕರ ಬಂದಿದ್ದಾರೆ. ಓಲೆ ಬಿಡು, ಅವ್ರ ಮುಂದೆಲ್ಲ ಕೇಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ಮೈಕೈ ಎಲ್ಲ ನೋಯ್ತಾ ಇದೆ. ಪೇನ್ ಕಿಲ್ಲರ್ ಏನಾದ್ರು ಇಟ್ಟಿದ್ಯಾ? ಅಲ್ಲ, ಪೇನ್ ಕಿಲ್ಲರ್ ಇಲ್ಲ, ನನ್ನ ಜೀವನದ ಬಿಗ್ಗೆಸ್ಟ್ ಪೇನ್ ಮುದ್ದೇಶ ಇದೆ, ಬೇಕಂದ್ರೆ ಕರ್ಕೊಂಡೋಗಿ. ಬೇಡ, ಅದಕ್ಕಿಂತ ಇದೇ ಸಹಿಸ್ಕೊತೀನಿ ನಾನು. ಏನು ಸಿಕ್ಕಾಪಟ್ಟೆ ಮೈಕೈ ನೋವು ಬರುವಂತ ಕೆಲಸ ಏನ್ ಮಾಡಿದ್ರ? ಬನ್ನಿ ಇಲ್ಲಿ ಬನ್ನಿ. ಏನಿಲ್ಲ, ಬೇಜಾನ್ ಧರ್ಮದೇಟ್ ಬಿದ್ದಿದೆ ಅಂತ ನಿಮ್ ಬಾಡಿ ಲ್ಯಾಂಗ್ವೇಜೇ ಹೇಳ್ತಾ ಇದೆ. ಹೇಳಿ, ಯಾರು ಹೊಡೆದ್ರು ಕರೆಕ್ಟ್ ಆಗಿ ಹೇಳಿ. ಸುಜಾ, ಒಬ್ರ ಇಬ್ರ ಫ್ಲೈಟ್ ಅಲ್ಲಿರೋರೆಲ್ಲ ಸೇರ್ಕೊಂಡು ಸಾಮೂಹಿಕವಾಗಿ ಹೊಡೆದ್ರು ನನಗೆ. ನಿಮಗ್ ಫ್ಲೈಟ್ ಅಲ್ಲಿ ಇರೋರು ಹೊಡೆದ್ರ? ಯಾಕೆ? ನಂಗೆ ಮೊದ್ಲೇ ಫ್ಲೈಟ್ ಅಂದ್ರೆ ಸ್ವಲ್ಪ ಭಯ. ಅಂತದ್ರಲ್ಲಿ ಆ ಪೈಲಟ್ ಏನ್ ಮಾಡ್ದ ಗೊತ್ತಾ? ಸ್ಟಾರ್ಟಿಂಗ್ ಅಲ್ಲೇ ವೀಲಿ ಮಾಡ್ಬಿಡದ. ನನಗೆ ಗಾಬರಿ ಆಗೋಯ್ತು. ಪಕ್ಕದಲ್ಲಿ ಒಂದು ಅಜ್ಜಿ ಕೂತಿತ್ತು, ನಾನು ಬೈಕ್ಗೆ ಹೋಗಿ ತಪ್ಕೊಂಡ್ಬಿಟ್ಟೆ. ಆಮೇಲೆ ಏನಾಯ್ತು ಅಂದ್ರೆ ನಾನು ತಪ್ಕೊಂಡ್ರ ಫೋರ್ಸ್ಗೆ ಅಜ್ಜಿಗೆ ಉಸಿರೇ ಕಟ್ಟಿಬಿಡ್ತು. ನಾನು ಜನಗಳಿಗೆಲ್ಲ ಹೇಳೋಣ ಅಂತಿದ್ದೆ ಹಿಂಗೆ ಅಂತ, ಕೇಳಲೇ ಇಲ್ಲ. ಎಲ್ಲರೂ ಸೇರ್ಕೊಂಡು ಹಾಕೊಂಡ್ ಗೊಂಬಿಟ್ರು ಹಂಗೆ. ಅದಕ್ಕೆ ಮೈಕೈ ನೋವು. ಅಲ್ರಿ, ಶೇರ್ ಆಟೋದಲ್ಲೇ ಡಿಸ್ಕೌಂಟ್ ಕೇಳೋಂತ ಕರ್ನಾಟಕದ ನಂಬರ್ 1 ಕಂಜೂಸ್ ನೀವು. ಫ್ಲೈಟ್ ಅಲ್ಲಿ ಯಾಕೆ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ರಿ? ವಯಸ್ಸಾದ ಕಾಲಕ್ಕೆ ಎಲ್ಲಪ್ಪ ಹೋಯ್ತಾರೆ? ಸುಡ್ಗಾಡಿಗೆ. ಅಲ್ಲ, ಸುಡ್ಗಾಡಿಗೆ ಫ್ಲೈಟ್ ಎಲ್ಲ ಬಿಟ್ಟಿದಾರ? ನಾನು ಹೇಳಿದ್ದು ಸತ್ ಮೇಲಲ್ಲ, ಸಾಯೋದ್ಕಿಂತ ಮುಂಚೆ ವಯಸ್ಸಾದ್ಮೇಲೆ ಎಲ್ಲಿಗೆ ಹೋಯ್ತಾರೆ ಅಂತ ಕೇಳಿದ್ದು. ನನಗೆ ಇನ್ನೂ ಅಷ್ಟು ವಯಸ್ಸಾಗಿಲ್ಲ, ನಿಮಗ್ ವಯಸ್ಸಾಗಿರೋದು ನೀವ್ ಹೇಳಿ ಎಲ್ಲಿಗೆ ಹೋಗ್ತಾರೆ ಅಂತ. ತೀರ್ಥಯಾತ್ರೆಗೆ ಹೋಗಿದ್ದೆ. ಎಲ್ಲಿಗೆ ಹೋಗಿದ್ರಿ? ಕಾಶಿಗ, ರಾಮೇಶ್ವರಕ್ಕ? ಎರಡಕ್ಕೂ ಅಲ್ಲ. ಕೇದಾರ್ನಾಥ್ಗೆ ಹೋಗಿದ್ರಾ? ಅಲ್ಲೂ ಅಲ್ಲ. ಮತ್ತೆ ಬ್ಯಾಂಕಾಕ್ ಹೋಗಿದ್ದೆ. ನಿಮ್ ಮಕ ಮುಚ್ಚಾರಿ. ತೀರ್ಥಯಾತ್ರೆ ಅಂದ್ರೆ ಕಾಶಿ, ರಾಮೇಶ್ವರ, ಮಾನಸ ಸರೋವರ ಇಂಥ ಜಾಗಗಳಿಗೆ ಹೋಗ್ತಾರೆ. ನೀವೇನ್ರಿ ನೀವು ಬ್ಯಾಂಕಾಕ್ ಹೋಗಿದಿರಲ್ರಿ? ಏನ್ ಮಾಡೋದು, ಅವ್ರವ್ರ ಮನೆ ದೇವ್ರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗ್ಲೇಬೇಕಪ್ಪ. ನಮ್ಮ ಮನೆ ದೇವ್ರು ಇರೋದು ಅಲ್ಲಿ. ಬ್ಯಾಂಕಾಕ್ ಅಲ್ಲಿ ನಿಮ್ಮ ಮನೆ ದೇವ್ರ? ಹೌದು. ಅದ್ ದೇವ್ರ ಹೆಸರೇನು? ಸೇಸಮ್ಮ. ಸೇಸಮ್ಮನ? ನಮ್ಮ ಮನೆ ದೇವ್ರು ಸೇಸಮ್ಮ. ಅವ್ರ ಮೇಲೆ ಒಂದು ಗೀತೆನೇ ಇದೆಲ್ಲ, ಒಂದು ಹಾಡೆ ಬರ್ದಿದ್ದಾರೆ. ಯಾವ್ದದು? ಸೇಸಮ್ಮ ಸೇಸಮ್ಮ ಬಾಗಲ್ ತಗ್ಯಮ್ಮ, ಸೇಸಮ್ಮ ಸೇಸಮ್ಮ ಬಾಗಲ್ ತಗ್ಯಮ್ಮ. ಕಂಟಿನ್ಯೂ ರೇಮೋ. ಕಲ್ಲದ ಬ್ಯಾಡ, ಅಯ್ಯೋ ಮುಳ್ಳದ ಬ್ಯಾಡ, ಹಬ್ಬದ ಬ್ಯಾಡ, ಅಲ್ಲಿ ಡೌನದ ಬ್ಯಾಡ, ಪೂರ ಕುಂಬಾಟಾರ ಹಾಕ್ಸಿ ಕಾಯ್ಕೊಂಡ್ ಕುಂತೀನೆ, ಏ ತಟ್ಟೆ ದೊಡ್ಡು ಎಲ್ಲ ತರಿಸಿ ಚಪ್ರ ಹಾಕ್ಸಿನೆ, ಏ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ನಿಂತೆ ಜಪ್ಪ ಮಾಡ್ತಾ ಕುಂತೀವಿ ನೋಡೆ. ಸೇಸಮ್ಮ 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 ಬಾಗಿಲ್ ತೆಗ್ಯಮ್ಮ, ಸೇಸಮ್ಮ ಸೇಸಮ್ಮ ಬಾಗಿಲ್ ತೆಗ್ಯಮ್ಮ, ಸೇಸಮ್ಮ ಸೇಸಮ್ಮ. ರೇ ಓನರ್, ಇದು ನಿಮ್ ಮನೆ ದೇವ್ರ ಮೇಲೆ ಬರ್ದಿರೋ ಹಾಡ? ನನಗೆ ಹೇಳ್ದಂಗೆ ಹೊರಗಡೆ ಎಲ್ಲೂ ಹೇಳೋದಕ್ಕೆ ಹೋಗ್ಬಿಡಿ. ಯಾಕೆ? ನಿಮ್ ಮನೆ ದೇವ್ರು ಸೇಸಮ್ಮನಿಗೆ ಆಗದೆ ಇರೋ ಒಂದು ಗಂಡು ದೇವ್ರಿದೆ, ಜೋಗಿ ಜೋಗಿ ಅಂತ. ಆ ದೇವ್ರ ಕಿವಿಗೆ ಏನಾದ್ರೂ ಈ ಮಾತು ಬಿದ್ರೆ ಆಮೇಲೆ ಸಾಂಗ್ ಚೇಂಜ್. ಯಾವ್ದು? ಹೊಡಿ ಮಗ ಹೊಡಿ ಮಗ ಹೊಡಿ ಮಗ. ಅದಕ್ಕೆ ಬೇಡ. ಅಲರ್ಟ್ 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 ಅಲರ್ಟ್. ಎಲ್ಲಿ ಬಾಂಬೆಲಿ? ಬಾಂಬೆಲಿ ಎಲ್ಲಿ? ಬಾಂಬೆಲಿ ಬಾಂಬೆಲಿ ಎಲ್ಲಿ? ಬಾಂಬು. ಏನೋ ಬಾಂಬು? ಬಾಂಬು ಬಾಂಬು ಬಾಂಬು. ಮಚ್ಕೊಡ್ರು ಸಿಸ್ಟರ್ಸ್, ನಿಮ್ ಪಕ್ಕದಲ್ಲಿ ಏನಾದ್ರು ಬಾಂಬ್ ಇಟ್ಟಿದಾರ ನೋಡಿ. ನಿಲ್ಸ್ರ ನಿಲ್ಸ್ರ. ಏನ್ ಸರ್ ಆಲ್ರೆಡಿ ನಿಂತ್ಕೊಂಡಿದೀರಾ, ಇನ್ನೇನ್ ಸರ್ ನಿಲ್ಸೋದು? ಅಪ್ಪ, ಈ ಸರ್ಚ್ ಮಾಡೋದನ್ನ ನಿಲ್ಸು ಅಂತ ಹೇಳಿದ್ದು. ನಾನ್ ಸರ್ಚ್ ಮಾಡೋದನ್ನ ಏನಾದ್ರು ನಿಲ್ಸ್ಬಿಟ್ರೆ ನಿಮ್ ಉಸಿರೆಲ್ಲ ನಿಂತೋಗುತ್ತೆ, ಓಕೆನಾ? ಏನು ಉಸಿರು 100 ಮೀಟರ್ಸ್ ರನ್ನಿಂಗ್ ರೇಸ್ ಅಲ್ಲಿ ಓಡ್ತಾ ಇದೆ ನಿಂತ್ಕೊಳ್ಳಕ್ಕೆ. ಓನರ್ ಅಂಕಲ್, ಅವರು ಇಂಡೈರೆಕ್ಟ್ ಆಗಿ ನಾವೆಲ್ಲ ನೆಗದ್ ಬಿದ್ದು ನೆಲ್ಲಿಕಾಯಿ ಆಯ್ತೀವಿ ಅಂತ ಹೇಳ್ತಾ ಇದಾರೆ. ಸುಮ್ಮನಿರಿ ನೀವು. ವಿಷಯ ಕೇಳಿದ್ರೆ ನೀನ್ ಹಂಗೆ ಮೂರ್ಛೆ ಹೋಗ್ಬಿಡ್ತೀವಿ ಬಾವ. ದಡ್ಡನ್ ತರ ಮಾತಾಡ್ಬೇಕಣ. ನಿನ್ ತಂಗಿ ಜೊತೆ 4 ವರ್ಷದಿಂದ ಸಂಸಾರ ಮಾಡ್ತಾ ಇದೀನಿ, ಅದಕ್ಕೆ ಮೂರ್ಛೆ ಹೋಗಿಲ್ಲ. ಇನ್ ಹೇಳೋ ವಿಷಯಕ್ಕೆ ನಾನ್ ಮೂರ್ಛೆ ಹೋಗ್ಬಿಡ್ತೀನ? ನೀನ್ ಬಾಯಿ ಮುಚ್ಚು ಬಾಯಿ. ನಿನಗೇನ್ ಕೈ ಇಲ್ವಾ? ನೀನೇ ಬಾಯಿ ಮುಚ್ಕೋ. ನಾನ್ ಹೇಳಿದ್ ನಿನ್ ಬಾಯಪ್ಪ. ವಿಷಯ ಬಹಳ ಸೀರಿಯಸ್ ಆಗಿದೆ ಬಾವ. ಯಾರೋ ಪಾಪಿಗಳು ನಮ್ಮ ಮನೆಗೆ ಬಾಂಬ್ ಬಿಟ್ಬಿಟ್ಟವ್ರೆ. ಬಾಂಬು. ಏನೋ ಮಾತಾಡ್ತಾ ಇದ್ಯಾ? ನಮ್ಮನೆಗೆ ಯಾರೋ ಬಾಂಬ್ ಬಿಡ್ತಾರೆ? ಎಜುಕೇಟೆಡ್ ನೀನು, ಎಜುಕೇಟೆಡ್ ನೀನು ಮುಂದೆ. ಅಪ್ಪ ಸಮಾಧಾನ. ಅಲ್ಲ, ನಾನು ಕೇಳಬಾರ್ದು ಏನ್ ಕೇಳಿದೆ ಅಂದ್ಬಿಟ್ಟು ಹಿಂಗ್ ರೊಚ್ಚಿಗೆ ಹೇಳ್ತಾ ಇದ್ಯಾ? ಮತ್ತೆ ಯಾರು ಬಾಂಬ್ ಬಿಡ್ತಾರೆ ಅಂತ ಕೇಳ್ತಾ ಇದೆಯಲ್ಲ ನೀನು. ಬಾಂಬ್ ಬಿಟ್ಟವನು ಬಾಂಬ್ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಇಟ್ಬಿಟ್ಟು ಹೋಯ್ತಾನೆ. ನಾನು ಇಟ್ಟಿದ್ದೆ. ಆಯ್ತಪ್ಪ, ನಮ್ಮ ಮನೆಗೆ ಬಾಂಬ್ ಬಿಟ್ಟಿದ್ದಾರೆ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ಫೋನ್ ಬಂದಿತ್ತು ಬಾವ. ಫೋನು ಯಾವನೊಬ್ಬ ಫೋನ್ ಮಾಡಿ, ನಿಮ್ಮಲ್ಲಿ ಬಾಂಬ್ ಬಿಟ್ಟಿದೀವಿ, ನೀನ್ ಗಂಡ್ ಸಾಗಿದ್ರೆ ನಿಮ್ಮ ಮನೆಯವ್ರನ್ನ ಕಾಪಾಡು ಅಂತ ಬಾವ.
ಈಗಲೇ ನಮ್ಮ ಏರಿಯಾ ಜನ ಎಲ್ಲ ನನ್ನ ಒಂಥರ ನೋಡ್ತಾರೆ ಬಾವ. ಅಕಸ್ಮಾತ್ತಾಗಿ ಬಾಂಬ್ ಬ್ಲಾಸ್ಟ್ ಆಗಿ ನೀವೆಲ್ಲ ಹೊಗೆ ಹಾಕಿಸ್ಕೊಂಡ್ಬಿಟ್ರೆ ನನ್ ಗಂಡ್ಸಲ್ಲ ಅಂತ ಪ್ರೂವ್ ಆಗೋಯ್ತದೆ. ಅದಕ್ಕೆ ಇವನ್ನ ಹಿಡ್ಕೊಂಬಂದಿ ನಾನು. ಅಲ್ಲ ಕಣ, ಮನೆ ಯಜಮಾನ ನಾನು, ನನಗ್ ಫೋನ್ ಮಾಡೋದ್ ಬಿಟ್ಬಿಟ್ಟು ನಿನಗೆ ಯಾಕಪ್ಪ ಫೋನ್ ಮಾಡಿದ್ರು? ಹಲೋ, ಬರೀ ಯಜಮಾನ ಆದ್ರೂ ಸಾಲದು, ಮೊಬೈಲ್ ಬಿಲ್ನು ಕಟ್ಬೇಕು ಅವಾಗ ಅವಾಗ. ನಿನ್ ಮೊಬೈಲ್ ಡಿಸ್ಕನೆಕ್ಟ್ ಆಗಿ ಆಗ್ಲೇ 6 ತಿಂಗಳಾಯ್ತು. ಬಾಡಿಗೆ ಹಾಳಾಗೋಲಿ, ಮೊಬೈಲ್ ಬಿಲ್ಲು ಕಟ್ಟಲ್ವೋ? ರೀ ಓನರ್, ನೀವೇನಾದ್ರೂ ಮೊಬೈಲ್ ಬಿಲ್ ಬಗ್ಗೆ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಬಾಂಬ್ ಬ್ಲಾಸ್ಟ್ ಆಗಿ ಮನೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಯ್ಯೋ ಅಪ್ಪ, ನಿನ್ ಕೈ ಮುಗಿತೀನಿ, ಬೇಗ ಬಾಂಬ್ ಬಿಡ್ಕಪ್ಪ, ಎಲ್ಲಿದೆ ಅಂತ ಹುಡ್ಕೋ. ಅದಕ್ಕೆ ಸರ್ ನಾನು ಬಂದಿರೋದು. ಆದ್ರೆ ನೀವು ನೋಡಿದ್ರೆ ಬೇಡದೆ ಇರೋ ಕಿತ್ತೋದ್ ವಿಷಯ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಲ್ಲ. ಇಲ್ಲ ಇಲ್ಲ, ಕುಡ್ ಅದನ್ನ ಅಷ್ಟು ಈಸಿಯಾಗಿ ಹುಡ್ಕಕ್ ಆಗಲ್ಲ. ಮತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಫಿಕ್ಸ್ ಆಗಿರೋದು ಇನ್ವಿಸಿಬಲ್ ಮೈಕ್ರೋ ಆಟಮ್ ಬಾಂಬ್. ಬೇಗ ಹುಡುಕು, ನಾನ್ ನೋಡ್ಬೇಕು. ಅವ್ನ್ ಬಾಂಬ್ ಹುಡುಕಿದ್ರೆ ನೀನ್ ಯಾಕೋ ಅಷ್ಟೊಂದು ಖುಷಿ? ಐಟಮ್ ಬಾಂಬ್ ಅಂತಲ್ಲ ಬಾವ, ನಂಗೆ ತುಂಬಾ ಇಷ್ಟ, ಅದಕ್ಕೆ ನೋಡ್ಬೇಕು ಅಂದೆ. ಮುದ್ದೇಶ, ಅದು ಐಟಮ್ ಬಾಂಬ್ ಅಲ್ಲ ಕಣೋ, ಆಟಮ್ ಬಾಂಬು. ಹೌದಾ? ಏನ್ ಡಿಫ್ರೆನ್ಸ್ ಅದಕ್ಕೆ? ಅದು ಐಟಮ್ ಬಾಂಬ್ ನ ನೋಡಿದ್ರೆ ನೀನ್ ಖುಷಿ ಆಗ್ತೀಯ, ಆಟಮ್ ಬಾಂಬ್ ಏನಾದ್ರು ಸಿಡಿದ್ರೆ ನೀನ್ ಟುಸ್ ಆಗ್ತೀಯ, ಅಷ್ಟೇ ಡಿಫ್ರೆನ್ಸ್. ಹಂಗೆ ಹಂಗಾಡ್ಬೇಡಕ್ಕಪ್ಪ. ಇನ್ವಿಸಿಬಲ್ ಮೈಕ್ರೋ ಆಟಮ್ ಬಾಂಬ್ ಅಂತಂದ್ರೆ ಕಣ್ಣಕ್ ಕಾಣಿಸಲ್ಲ ಅಂತ ಸಣ್ಣ ಬಾಂಬ್ ಅದು, ಗೊತ್ತಾ? ಅಲ್ಲ ಕಣ, ಕಣ್ಣು ಕಾಣಿಸ್ದೇ ಇರೋ ಬಾಂಬ್ ನ ಎಲ್ಲೋ ಇಡ್ತಾರೆ, ಎಲ್ ಬೇಕಾದ್ರೂ ಫಿಕ್ಸ್ ಮಾಡ್ಬೋದು ಸರ್. ಫಾರ್ ಎಕ್ಸಾಂಪಲ್ ಇವ್ರ ಜೋಬಲ್ಲೂ ಫಿಕ್ಸ್ ಮಾಡ್ಬೋದು. ಜೇಬಲ್ಲ? ನೀವು ಗಾಬರಿ ಆಗ್ಬೇಡಿ, ನಾನು ಅದನ್ನ ಎಲ್ಲೇ ಇದ್ರು ಹುಡುಕಿ ಸರ್ಚ್ ಮಾಡಿ ಈಚೆ ತೆಗೆದು ಬಿಸಾಕ್ಬಿಡ್ತೀನಿ. ಹುಡುಕಿ. ಹೇಳಿಲ್ವಾ ನಾನು, ಈ ಮನೆಯಲ್ಲಿ ಬಾಂಬು ಇಲ್ಲ ಪಾಂಬು ಇಲ್ಲ, ನಿಮಗ್ ಬಂದಿರೋದು ಹುಸಿ ಬಾಂಬ್ ಕರೆ. ಸರ್ ನೀವು ಅಷ್ಟೊಂದು ಖುಷಿ ಪಡ್ಬೇಡಿ, ನಾನ್ ಬರೀ ಸರ್ಚ್ ಮಾಡಿರೋದು ಮನೇನ, ಇನ್ನು ನಿಮ್ಮನ್ನ ಸರ್ಚ್ ಮಾಡಿಲ್ಲ. ನಮ್ಮನ್ನ ಯಾಕಯ್ಯ ಸರ್ಚ್ ಮಾಡ್ಬೇಕು? ನಾನು ಹೇಳಿಲ್ವಾ ಅದು ಇನ್ವಿಸಿಬಲ್ ಮೈಕ್ರೋ ಆಟಮ್ ಬಾಂಬ್ ಅಂತ? ಅದನ್ನ ಬೇಕಾದ್ರೆ ನಿಮ್ ಶರ್ಟ್ ಬಟನ್ ಅಲ್ಲೂ ಫಿಕ್ಸ್ ಮಾಡ್ಬೋದು. ಬನ್ನಿ ಎಲ್ಲ ಒಟ್ಟಿಗೆ ಸರ್ಚ್ ಮಾಡ್ಬಿಡ್ತೀನಿ. ಎಲ್ಲ ಕಡೆ ಹುಡುಕಿ. ಈ ಸ್ಟಿಕ್ ಅಲ್ಲಿ ಬಾಂಬ್ ಇದೆ ಸರ್, ಸ್ಟಿಕ್ ಅಲ್ಲಿ ಬಾಂಬ್ ಇದೆ. ತಗೊಳ್ಳಿ. ಇವ್ರ ವಾಚಲ್ಲಿ ಬಾಂಬ್ ಇದೆ, ವಾಚಲ್ಲಿ ಬಾಂಬ್ ಇದೆ. ಇಸ್ಕರಿ. ಇವ್ರ ಉಂಗುರದಲ್ಲೂ ಬಾಂಬ್ ಇದೆ. ನಿಮ್ಮ ಹತ್ರ ಗೋಲ್ಡ್ ಗಿಲ್ಡ್ ಏನಿಲ್ವಾ ಸರ್? ಇಲ್ಲ. ಎಷ್ಟು? ಅಯ್ಯೋ, ಈ ವಾಚಲ್ಲಿ ಬಾಂಬ್ ಇದೆ. ವಾಚಲ್ ಬಾಂಬಾ? ಕೊಟ್ಬಿಡು, ಈ ರಾಣಿಕ್ಕಿಂತಲೂ ದೊಡ್ಡದ. ಕೊಟ್ಬಿಡು, ಬಾಂಬ್ ಮಾಡಿದ್ರೆ ಬಾಂಬು. ಇವ್ರ ಪರ್ಸಲ್ ಬಾಂಬ್ ಇದೆ, ಪರ್ಸಲ್ ಇದೆ ಅಲ್ಲಿ. ಪರ್ಸ್ ಇದೆ ನೋಡಿ. ಅದೇ ಬಾವ. ಸೌಂಡ್ ಯಾಕಿಂದೆ ತೋರಿಸ್ತು? ಅದು ಅಲ್ಲಿಂದ ವೈರ್ ಕನೆಕ್ಷನ್ ಕೊಂಡೋಗಿ. ಒಂದೇ ಒಂದು ನಿಮಿಷ, ಇದರಲ್ಲಿ ಮುನಿವನ್ ಮಗಳದ್ದು ಫೋಟೋ ಅದೇ ತಗೊಂಡು. ಅಯ್ಯೋ, ಫೋಟೋ ಇಟ್ಟಿರ್ಬೋದು ಬಿಡ್ರಿ. ನಿಮ್ ಮೊಬೈಲ್ ಅಲ್ಲಿ ಬಾಂಬ್ ಇದೆ. ಆಹಾ, ಕಣ್ಣೇ ಬಾಂಬ್ ತರ ಇದೆ. ನಿಮ್ ಮೊಬೈಲ್ ಅಲ್ಲೂ ಬಾಂಬ್ ಇದೆ, ಕೊಡಿ. ಅಯ್ಯೋ, ಇವ್ರ ಗ್ಲಾಸ್ ಅಲ್ಲಿ ಬಾಂಬ್ ಫಿಕ್ಸ್ ಆಗಿದೆ. ಯಾಕೋ ಈ ಶೂಸ್ ನಲ್ಲಿ ಬಾಂಬ್ ಇರಂಗಿದೆಯಲ್ಲ, ಬಿಚ್ಚಿ ಬೇಗ. ಅಯ್ಯೋ, ಹೊಸ ಶೂಸು ಬಾವ. ಯಾರು ಗೊತ್ತು? ಸಾಕ್ಸಲ್ ಇಟ್ಟಾರು ಹೊಸಿ ನೋಡು. ಬೇಡ, ವಾಸನೆ ಬರ್ತಾ ಇದೆ. ಅಲ್ಲ, ಇಷ್ಟೊಂದು ಬಾಂಬ್ಗಳನ್ನ ಒಟ್ಟಿಗೆ ಇಡುವಂತ ಶತ್ರುಗಳು ನಮ್ಗೆ ಯಾರಿದ್ದಾರೆ? ಒಂದ್ ಕೆಲಸ ಮಾಡಿ ಸರ್, ಯಾರು ನಿಮ್ ಶತ್ರುಗಳು ಅಂತ ಯೋಚನೆ ಮಾಡ್ತಾ ಇರಿ. ನಾನು ಇದರಲ್ಲಿರೋ ಬಾಂಬ್ನೆಲ್ಲ ಈಚೆ ಡಿಫ್ಯೂಸ್ ಮಾಡಿರ್ತೀನಿ. ನಿಮ್ ಹುಡುಗನ್ ಕಳ್ಸಿ ನಿಮ್ ಮನೆ ಸಾಮಾನೆಲ್ಲ ಕೊಟ್ಟು ಕಳಿಸ್ತೀನಿ. ಓಕೆ. ಅಬ್ಬಾ, ಸದ್ಯ ನಾನು ಗಂಡಸು ಅಂತ ಪ್ರೂವ್ ಆಗೋಯ್ತು. ಬೇಸ್ ಹೋಗಿ ಕರೆಕ್ಟ್ ಆಗಿ ಎಲ್ಲ ಬಾಂಬ್ ಎಲ್ಲ ಡಿಫ್ಯೂಸ್ ಮಾಡಿದಾರೆ ನೋಡಿ, ಹೋಗ್ರಿ. ನಾನು ಹೋಗಿ ಎಲ್ಲ ಇಸ್ಕೊಂಡ್ ಬಂದ್ಬಿಡ್ತೀನಿ. ಹೋಗು. ಮಿಸ್ಟರ್ ಲಂಕೇಶ್, ನನಗೊಂದು ಆಶ್ಚರ್ಯ ಏನು ಅಂದ್ರೆ, ನಿಮ್ಗೆ ಯಾರು ಬಾಂಬ್ ಬಿಟ್ಟಿಲ್ವಲ್ಲ ಹಿಂಗೆ? ನಾನು ಆಕ್ಚುಲಿ ಕಳಿಸ್ಬೇಕಾಗಿತ್ತು, ಎಲ್ಲ ಬಾಂಬ್ ಎಲ್ಲ ಚೆಕ್ ಮಾಡು ಅಂತ. ಎಲ್ಲೆಲ್ಲಿ ಇಡ್ಬೋದಾಗಿತ್ತು ಬಾಂಬು? ಬಾಂಬ್ ಬಿಟ್ಟಿದ್ರು ಇನ್ವಿಸಿಬಲ್ ಆಗ್ಬಿಡುತ್ತೆ ನನಗೆ. ಆಕ್ಚುಲಿ ಬಾಂಬ್ ಅಲ್ಲಿ 2 ತರ ಇದೆ. ಯಾವ ತರ? ಯಾವ್ದಿರೋದು? 2 ಯಾವ್ದು? ಒಂದು ಇಡೋ ಬಾಂಬು, ಇನ್ನೊಂದು ಬಿಡೋ ಬಾಂಬು. ಓನರ್, ಅಂತೂ ಇಂತೂ ಏನೋ ಮುದ್ದೇಶ, ಏನೋ ಬಾಂಬ್ ಬ್ಲಾಸ್ಟ್ ಆಗೋಯ್ತಾನೋ? ಆಗಿರ್ಬೇಕು. ಬಾಂಬ್ ಬ್ಲಾಸ್ಟ್ ಆಗಿಲ್ಲ ಬಾವ,
ನಾನು ಊಷ್ಟಾಗ್ಬಿಟ್ಟೆ ಭಾವ. ಏನು ಹೇಳ್ತಿದ್ಯಾ? ಏನಾಯ್ತು? ಲವ್ ನಮ್ ಒಡವೆ ವಾಚು ಪರ್ಸು ಎಲ್ಲ ತಗೊಂಡಂದಲ್ಲ ಅವನೆಲ್ಲ ಅವನು ಎಲ್ಲ ದೇವ್ಕೊಂಡು ಭಾವ. ದೇಪ್ಕೊಂಡೋಗ್ಬಿಟ್ಟ. ಏನೋ ಹಿಂಗ ಹೇಳ್ತಿದ್ಯಾ? ಏನಾಯ್ತು ಭಾವ, ಹಾ. ನಮ್ಮ ಮನೇಲಿ ಬಾಂಬ್ ಅದೇ ಅಂತ ನಂಗೆ ಫೋನ್ ಮಾಡಿದ್ದೆ ಆ ನನ್ ಮಗ ಅಂತ. ಆಮೇಲೆ ಎಲ್ಪ್ ಮಾಡೋರ್ ತರ ಬಂದು ಎಲ್ಲ ಕತ್ಕೊಬಿಟ್ಟು ಆಚೆ ಹೋಗ್ತಿದ್ದಂಗೆ ನಂಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಓಡಾಟದ ಭಾವ. ನಿಂದೇನಿಲ್ಲ ಅಲ್ಲ ಕಣ, ಅವನ್ ಇದ್ದಿದ್ದು ಇಷ್ಟುದ್ದ, ನೀನು ತಿರ್ಗ್ಸ್ ಬಾರ್ಸತ್ತಾನೆ. ಭಾವ ಬರೀ ಅವ್ರು ಹೊಡಿಲಿಲ್ಲ, ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ರಲ್ಲ ಈ ಸ್ಕೂಲ್ ಐಕ್ಳು ಅವ್ರ ಕೈಲೆಲ್ಲ ಕರೆದು ನೋಡಿ ಮಕ್ಕಳ ಕಳ ಬಂದಾನೆ ದೇವ್ಬಿಟ್ಟು ಹೊಡೆಸ್ತಾವ ನಂಗೆ. ಸ್ಕೂಲ್ ಮಕ್ಕಳ ಕೈಲಿ ನೀನು ಏಟ್ ತಿನ್ಕೊಂಡ್ ಬಂದಿದ್ಯಾ? ನಿನ್ಗೇನ ಮಾನ ಮರ್ಯಾದೆ ಇದೆಯೇನೋ ಹೇಳಿ. ವರ್ಗರದನ್ನು ಗೊಬ್ಬರವನ್ನು ಪ್ರತಿರೋಧಿಸಬಲ್ಲೆ, ಕಾಳಿಗೆಟ್ಟನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಪರಸಿಳ್ಳ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ, ಆದರೆ ಹೇಳಿ ಎನ್ನುವ ಮಾತನ್ನು ಮಾತ್ರ ಸಹಿಸಿಕೊಳ್ಳಲಾರೆ. ಅವನ್ನ ಮತ್ತೆ ಹುಡುಕ ಹೋಯ್ತೀನಿ, ನಾಯಿ ಹುಡ್ದಂಗ್ ಹೊಡಿತೀನಿ, ಎಲ್ಲ ವಸೂಲಿ ಮಾಡ್ಕೊಂಬತ್ತೀನಿ. ಆಚೆ ಕಡೆ ಸ್ಕೂಲ್ ಮಕ್ಳು ಕಾಯ್ಕೊಂಡಿರ್ತಾರೆ, ಮತ್ತೆ ಹೋದ್ರೆ ಬಾರಿಸ್ತಾರೆ. ನಾವು ಹೋಗಿಲ್ಲ, ಇಲ್ಲ ಇರ್ತೀನಿ. ಒಂದು ಐಡಿಯಾ ಕೊಡ್ಲಾ? ಪಕ್ಕದ ರೋಡಿಂದ ಹೋಗ್ಬಿಡು. ಕರೆಕ್ಟ್ ಆಗಿ ಹೇಳಿದೆ, ನನ್ ಮಾತು ನೀನೇ ಹೇಳ್ಬಿಟ್ಟಲ್ಲ. ಕರೆಕ್ಟ್ ಆಗಿ ಹೇಳಿದೆ, ಪಕ್ಕದ ರೋಡಿಂದ ಹೋಗ್ಬಿಡ್ತೀನಿ. ಕರೆಕ್ಟ್ ಬರೋಣ, ನಿಮ್ದು ಎಲ್ಲ ತೇಪ್ ಕೊಡೋದು ಅನುಭವಿಸಿ. ನನ್ ಪರ್ಸು ಕಾನ್ ಕೇಸು ಏನಾಗಿಲ್ಲ, ನನ್ ಪರ್ಸ್ ಕೊಡ. ರೋಹಿತ್ ಈಗ ನಮಗೋಸ್ಕರ ಟಪಾಂಗುಚ್ಚಿ ಮಾಡ್ತಾರೆ, ಸಾಕಾಗಿರುತ್ತೆ. ಸೂಪರ್ ಆಗಿರುತ್ತೆ. ಇದು ಹೊಗಳೋದು ಬೈಯೋದು ಅಂತ ಗೊತ್ತಾಗ್ತಲ್ಲ. ಏಯ್ ಇಲ್ಲ, ಆಯ್ತು, ಒಂದ್ ಕೆಲ್ಸ ಮಾಡೋಣ. ನಾನು ತಿಲಕ್ಕು ನೀನ್ ಇವಾಗ ಸ್ಟುಡಿಯೋಲಿ ಲೈವ್ ಶೋ ನಡೆಸ್ತಾ ಇದೀಯ, ನಾನು ತಿಲಕ್ಕು ಕಾಲ್ ಮಾಡ್ತೀವಿ. Okay? ಅದೊಂದು ಟ್ರೈ ಮಾಡ್ಬಿಡೋಣ. ಓಕೆ, ಇಂಥ ಕಾಲರ್ಸ್ ಇದ್ರೆ ನಾನು ರೇಡಿಯೋ ಶೋ ಮಾಡಲ್ಲಪ್ಪ. ಮೊದ್ಲೇ ಕಿರಿಕ್ ಪಾರ್ಟಿಗಳು ಇವರೆಲ್ಲ. ಇಲ್ಲ ಇದೇ ತರದ್ದು ಒಂದ್ ಮಜಾ. ಓಕೆ, ದೆವ್ವದ ಪಿಕ್ಚರ್. ಇವಾಗ ಒಂದ್ ಕೆಲಸ ಮಾಡೋಣ, ನಾವ್ ಇವಾಗ ನಿಮ್ ಪಿಕ್ಚರ್ ನೋಡ್ಕೊಂಡ್ ಬಂದಿದೀವಪ್ಪ. ಕರ್ವ ನೋಡ್ಕೊಂಡ್ ಬಂದ್ರೆ ಓಕೆ. ಇವಾಗ ನಾವಿಬ್ರು ಕರ್ವ ನೋಡ್ಕೊಂಡ್ ಬಂದಿದೀವಿ, ಅದ್ರ ಬಗ್ಗೆ ಮಾತುಕತೆ. ಎಸ್ ಓಕೆ, ಹಾ ರೆಡಿ. ಮಜಾ FM ಕೇಳ್ತಾ ಇರಾ? ನಿಮ್ಮ ರೋಹಿತ್ ಜೊತೆ ಒಂದು ಕರೆ ಸ್ವೀಕಾರ ಮಾಡೋಣ. ಹಲೋ, ನಮಸ್ಕಾರ. ಹಲೋ ರೋಹಿತ್ ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ಸರ್, ನಮ್ಮ ಹೆಸರು ಪುಟ್ಲಿಂಗ ಅಂತ ಸರ್. ನನ್ನ ಹೆಸರು ರೋಹಿತ್ ಅಂತ ಸರ್, ನಾನು ನಿಮ್ ದೊಡ್ಡ ಫ್ಯಾನ್ ಸರ್. ವೆರಿ ಗುಡ್, ಹಂಗೆ ಮೈಂಟೈನ್ ಮಾಡಿ. ಪುಟ್ಲಿಂಗು ರೋಹಿತ್ ಇಬ್ರು ಹೇಳಿ, ಏನ್ ವಿಷಯ? ಸರ್, ಸುಮ್ನೆ ಟೈಮ್ ಪಾಸ್ ಮಾಡೋಣ ಅಂತ ಫೋನ್ ಮಾಡಿದ್ವಿ. ಹೇಗಿದ್ರ ಸರ್? ಹಿಂಗೆ ನಾವಿಬ್ರು ಪಿಕ್ಚರ್ ನೋಡ್ಕೊಂಡ್ ಬಂದ್ವಿ ಸರ್. ಯಾವ ಫಿಲಂ ನೋಡ್ಕೊಂಡ್ ಬಂದ್ರಿ? ಪಿಕ್ಚರ್ ನಿಮ್ ಸಿನಿಮಾ ನೋಡ್ತಿರೋ ಕರ್ವ ಸರ್. ಚೆನ್ನಾಗಿತ್ತ ಪಿಕ್ಚರು? ನಿಮ್ ಪಿಕ್ಚರ್ ಹೀರೋ ಏನ್ ಸರ್ ಚೆನ್ನಾಗ್ ಮಾಡಿದಾರೆ. ಅಯ್ಯಪ್ಪ, ಏನ್ ಹೆಸರು? ಅನು. ಸಕಲ, ಏನ್ ಸ್ಮಾರ್ಟ್ ಸರ್, ಹೀರೋ ಸಕಲಾಗಿದ್ದಾರೆ ಸರ್. ಹೈಟ್ ಇದ್ದವರೆಲ್ಲ ಹೀರೋ ಆಗ್ಬಿಡ್ತಾರಾ? ಅಲ್ಲ ಸರ್, ದೆವ್ವಕ್ಕಿಂತ ಸ್ಮಾರ್ಟ್ ಆಗಿ ಕಾಣಿಸ್ತಾರೆ. ಅಲ್ಲ, ನೀವು ಹೀರೋಯಿನ್ ಅವ್ರ ಜೊತೆ ಆಕ್ಟ್ ಮಾಡಿದಾಗ ಹೆಂಗಿತ್ತು ರೋಹಿತ್ ನಿಮ್ಗೆ? ಚೆನ್ನಾಗಿತ್ತು. ನಮ್ಮ ಪ್ರೊಡ್ಯೂಸರ್ ಒಳ್ಳೆ ದುಡ್ಡು ಕೊಟ್ರು, ಸೊ ಅದಕ್ಕೆ ಆಕ್ಟ್ ಮಾಡಿದೆ. ಹೀರೋ ರೊಮ್ಯಾನ್ಸ್ ಯಾಕೆ ಮಾಡಿಲ್ಲ ನೀವು ಸಿನಿಮಾಲಿ? ಹಾರರ್ ಸಿನಿಮಾಲಿ ರೊಮ್ಯಾನ್ಸ್, ಹಾರರ್ ಫಿಲ್ಮ್ ಅಲ್ಲಿ ಹಾರರ್ ಬೇಕಲ್ಲ, ನಮಗೆ ರೊಮ್ಯಾನ್ಸ್ ಬೇಕಪ್ಪ. ಅನು ಅಂತ ಹೀರೋ ಇಟ್ಕೊಂಡು ರೋಹಿತ್ ಅಂತ ಹೀರೋ ಇಟ್ಕೊಂಡ್ಬಿಟ್ಟು ರೊಮ್ಯಾನ್ಸ್ ಇಲ್ಲ ಅಂದ್ರೆ ಹೆಂಗೆ? ನಮಗೆ ಕಾಸು ವಾಪಸ್ ಕೊಡಿ, ಇವಾಗ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ನೆಕ್ಸ್ಟ್ ನಾನು ರೋಹಿತ್ ಸಿನಿಮಾಗಳು ನೋಡಲ್ಲ. ರೊಮ್ಯಾನ್ಸ್ ಮಾಡ್ಬೇಕು. ರೊಮ್ಯಾನ್ಸ್ ಈಗ ಒಂದ್ ಕೆಲಸ ಮಾಡ್ತೀವಿ, ಕಾಸು ವಾಪಸ್ ಕೊಡ್ಬಾರ್ದು ಅಂದ್ರೆ ಒಂದ್ ಚಾನ್ಸ್ ಕೊಡ್ತೀವಿ, ರೇಡಿಯೋಲಿ ರೊಮ್ಯಾನ್ಸ್ ಮಾಡಿ ಇಬ್ರು. ಸರ್, ಈ ತರ ಶೋ ಎಲ್ಲ ಇದೆ, ನಾವು ಮಾಡೋದೇ ಇಲ್ಲ. ಕಾಲರ್ ಅಲ್ಲೇ ಕಟ್ ಮಾಡ್ಬಿಡ್ತೀವಿ ನಾವು. ಕರೆಕ್ಟ್ ಆಗಿ ಸೆನ್ಸಸ್ ಅಲ್ಲಿ ಇದ್ರೆ ಮಾತ್ರ ಅವ್ರ ಜೊತೆ. ನೀವು ಕಾಲ್ ಕಟ್ ಮಾಡ್ತೀರ, ನಾವು ತಲೆನೇ ಕಟ್ ಮಾಡ್ತೀವಮ್ಮ. ಸುಮ್ಮನೆ ಅಲ್ಲ ನಾವು.